ಎಲ್ಲೆ ಆಟಿದ ಅಮಾಸೆ ಅಂದೆ ಮರ್ದೆ ಬರ್ರೆ ಅಂದೆ ಕೊಲ್ಲೂರು ಹೊತ್ನ ಹಂಗ ಮೂಡ್ಬಿದ್ರಿಂತು ಜೇವಿ ಅಮ್ಮೋಣ ಹಂಗ ಇಲ್ಲಿ ಸುಮಾರು ದಿವಸ ಪೈಲ ಮೇ ಹಂತ ಪಳೆಲ್ಲ ಯೂಟ್ಯೂಬರ್ ಪಳೋನು प्लान करून हंग जाव मस्त फॉलो करता रेग्युलर फॉलो हांव मान्य मेरे घरा पुरे जणी फॉलो करता जी आमकां ಕರ್ಕೊಳ್ಳೋದಕ್ಕೂ ಇಲ್ಲ ನಾನು ಪಳೀತಾ ಆಸ್ತಿಲ್ಲ ವೀಡಿಯೋಸ್ ನೀವು ಪುರೈ ಇವ್ಕೊಂಡು ಮಸ್ತ್ ಆಶಿಸಿಲ್ಲ ಹಾಗೆ ದಾದ ಮಲ್ತೊಂದುಲ್ಲಾರ ತೋಟದ ಬೇಲೆ ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸ್ರೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ತೋಟದ ಕೆಲಸಕ್ಕೆ ಬಂದಂಥ ಒಂದು 3 ಜನರ ಅವ್ರ ಹತ್ರ ಮಾತಾಡ್ತಾ ಸ್ವಲ್ಪ ಬ್ಲಾಗನ್ನು ಮಾಡಿದ್ದೇನೆ. ಅದೇ ರೀತಿ ಅಪ್ಪ ಒಂದು ನಾಳೆ ಅಂದರೆ ಆಟಿ ಅಮಾವಾಸ್ಯೆ ಅಲ್ಲ, ಹಾಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಬಟ್ ತುಳು ಭಾಷೆಯಲ್ಲಿದೆ, ನಮ್ಮ ಮಂಗಳೂರು ಭಾಷೆಯಲ್ಲಿ, ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಸಣ್ಣದಾಗಿ ಒಂದು ಬ್ರೀಫ್ ಆಗಿ ನಮ್ಮ ಹೋಟೆಲ್ನ ಬ್ಲಾಗನ್ನು ಕೂಡ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸ್ ವಾಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಒಂದು ವರ್ಷಗರ ಬರ್ಪುನ ಆಟಿದ ಅಮಾಸೆ ಬಾರಿ ಎಡ್ಡೆ ಹೆಂಚಿನ ಬಂಡ ಆ ದಿನೊಟ್ಟು ಆಟಿ ಅಮಾಸೆದ ಪಾಳೆದ ಕೆತ್ತೇಡು ಪುರಾ ಜಾತಿದ ಮರದಲ್ಲ ಆ ಮರ ಟಿಪ್ಪುಣಿಗೆ ಅವು ಆಟಿ ಅಮಾಸೆದ ಮರದ ಪರ್ದಕ್ಕೆ ಅವೆಳ್ದು ಒಕ್ಕ ಮೆಂತೆ ಪಾರ್ದ ಗಂಜಿ ಮಲ್ತದು ಅವು ಪರೋಡು ತಿನ್ನೋಡು ಮೆಂತೆ ಗಂಜಿ ಬೊಕ್ಕ ಬೀಜ ತಿನ್ನೋಲಿ ಎತ್ತಿನ ಬೀಜ ಬಾರಿ ಪಿರಿ ಆತೀನಿ ಅಣ್ಣ ಮಲ್ಲಾಜಿ ಒಂಜೆರಡು ತಿನ್ನೋಲಿ ಆಂಡ ಒಂದು ಜೀವಕ್ಕೂ ಬಾರಿ ಎಡ್ಡೆ ಹೆಂಚಿನ ಬಂಡ ಕೊಲೆಸ್ಟ್ರಾಲ್ ಒಂದು ಮತ್ತು ಪೂರ ಕಡಿಮೆ ಹಾಪುಂಡು ಒಂದು ಮೆಂತ್ಯದ ಗಂಜಿ ಪರಂಡ ಹಾಲ್ಟಿಗೆ ಎಡ್ಡೆ ಪ್ರತಿ ಒಂಜೆಕಲ ಎಡ್ಡೆ ಆರೋಗ್ಯ ಭಾರಿ ಎಡ್ಡೆ ಜೋಕಲೆಗೆ ಕೆಲವು ಮೂಕು ಒತ್ತು ಬತ್ತದು ಪರ್ಪ ಬೇರೆ ಆನೆಲ್ಲ ದಾನ ಮಲ್ಪನ ಪರಂಡ ಎಡ್ಡೆ ಅಂದಿನ ಪಂಡ ಪ್ರತಿ ಒಂಜಿ ಮರದ ಅಂಶದಲ್ಲ ಮರದ ಅಂಶ 1,000 ಪಂಪೆರು 1,000 ಔಷಧಿಯ ಗುಣ ಇಪ್ಪುಂಡು ಆನಿದಿನ ಕೈಟ್ ಅಂದ್ ಎಲ್ಲ ಮೆಂತೆದ ಗಂಜಿ ಅಂದಿ ಪಂಡ ಬೊಲ್ಪು ಪೋದು ಬಲ್ಪು ಏತೆ 4 ಗಂಟೆಗೆ 4 ಗಂಟೆ ಪೋದು ದುಮ್ಮು ಮತ್ತ ನಿರ್ವಹಣೆ ಪೋದು ಕೆಟ್ಟಗೆ ತಂದಿತ್ತರಿಗೆ ಇತ್ತೆ ಅಂಚತ್ತು ಇತ್ತೆ ಪಂಡ 6 ಗಂಟೆ ಪೋದಿಗೆ ಎಪ್ಪುವರಿಗೆ ಅಂಡ್ ಅವು ಕಲ್ಲಡು ಗುಡ್ಡುದಿಗೆ ಎಪ್ಪೋಡು ಅಂದ್ ಬೊಕ್ಕ ಪಿರೇಸದು ಐ ಕತ್ತಿತಾಗವರೆ ಹೆಜ್ಜೆ ಬೆಳ್ಳುಳ್ಳಿ ವಾಮ ಮಾತ ಪಾಡ್ದು ಅವು ಗುದ್ದುದು ಚಟ್ನಿ ಮಲ್ತದೆ ಬೋಳ್ಕಲ್ಲು ಉಂಡತ್ತಿ ತೆಲ್ಪು ಮಲ್ತದ ಬೋಳ್ಕಲ್ದ ಒಂಜಿ ಒಗ್ಗರಣೆ ಕೊರ್ರಿ ಉಂಡಾಕಿ ಬೆಚ್ಚ ಗಂಡು ಹೊಡೆದಿದ್ದು ಬೋಳ್ಕಲ್ ಕೆಂಪು ಮಲ್ತದೆ ಇಪ್ಪಣ್ಣು ಚೊಯ್ಯ ಮಲ್ತದೆ ಪಕ್ಕ ಪರ್ಪುಮ್ ಆಂಡಿ ಮೇಘಣ್ಣ ದಾದ ಮಲ್ತೊಂದುಲ್ಲಾರ ತೋಟದ ಮೇಲೆ ಮಲ್ತೊಂದುಲ್ಲ ತೋಟದ ಗುದಿಯಲ್ಲಿ ಬಿಟ್ಟು ಒಂದು ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ತೋಟ ಅಂದರೆ ತುಂಬ ದೊಡ್ಡ ತೋಟ ಏನಲ್ಲ, ಆದರೂ ಸಾಧಾರಣ ಮಟ್ಟಿಗಿದೆ. ಹಾಗೆ ಅದರಲ್ಲಿ ತೆಂಗಿನ ಮರ ಇದೆ, ಅದೇ ರೀತಿ ಅಡಿಕೆ ಮರಗಳು ಕೂಡ ಇವೆ. ಅದಕ್ಕೆ 2 ವರ್ಷಕ್ಕೊಮ್ಮೆ ನಾವು ಈ ಗೊಬ್ಬರ ಇರ್ತದಲ್ಲ, ಫಲವತ್ತಾದ ಗೊಬ್ಬರ, ಈ ದನದ ಕೊಟ್ಟಿಗೆಯಿಂದೆಲ್ಲ ಎಲೆ ಅದನ್ನೆಲ್ಲ ತೆಗೆದು ಗೊಬ್ಬರ ಮಾಡ್ತಾರಲ್ಲ, ಹಾಗೆ ಅದನ್ನು ಚಂದಯ್ಯ ಶೆಟ್ರ ಮನೆಯಿಂದ ತಗೊಂಡು ಬಂದಿದ್ವಿ ಮೊನ್ನೆ ಸಂಡೇ. ಅದರಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಬೆರೆಸಿ ಅದನ್ನು ತೆಂಗಿನ ಬುಡಕ್ಕೆ, ಅದೇ ರೀತಿ ಅಡಿಕೆ ಮರದ ಬುಡಕ್ಕೆ ಇದಕ್ಕೆಲ್ಲ ಹಾಕುವಂಥದ್ದು 2 ವರ್ಷಕ್ಕೊಮ್ಮೆ ಆ ರೀತಿ ಮಾಡ್ತೇವೆ. ಹಾಗೆ 3 ಜನ ಕೂಡ ಬಂದಿದ್ದರು, ನಮ್ಮ ಸಂಪತ್ತು, ಅದೇ ರೀತಿ ಮೇಘಣ್ಣ, ಮತ್ತು ಹಾಗೆ ಇಲ್ಲಿ ತೋಟದ ಕೆಲಸ ಆಗ್ತಾ ಉಂಟು. ಮತ್ತು ನಾಳೆ ಆಟಿ ಅಮಾವಾಸ್ಯೆ, ಮೆಂತೆ ನೆನೆಸಿಡಿ, ಮೆಂತೆ ಗಂಜಿ ಎಲ್ಲ ಮಾಡಿ ಕುಡೀರಿ. ಆಟಿದ ಅಮಾವಾಸ್ಯೆದ ಪಾಲೆ ಕೆತ್ತೆ ಎದ್ದು ಅಪ್ಪ ಹೇಳಿದ್ರಲ್ಲ, ಕಷಾಯ ಸಿಗುವವರು ಮಾಡಿ ಕುಡೀರಿ, ನಾವು ಕೂಡ ಮಾಡ್ತೇವೆ. ಆಲ್ರೆಡಿ ಆಟಿ ಅಮಾವಾಸ್ಯೆ ಕಷಾಯ ಮಾಡೋದು ಯಾವ ರೀತಿ, ಅದು ಮದ್ದು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಕೂಡ. ಅದರ ಲಿಂಕ್ಗಳನ್ನು ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವತ್ತಿನ ವಿಡಿಯೋದಲ್ಲಿ ಹಾಕ್ತೇನೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು.
ಅಂದ ಯೂಟ್ಯೂಬ್ ಇಡ್ಪಾಡ್ರೆ ಮುಖಂಚು ಅಂದ ಹಾಂ ಎಂದೆ ಮಾಡಲೆ ತಾಳೆ ಕೈಲಿ ಬಟ್ಟೆ ತಂದು ರಡ್ಡು ಬಟ್ಟೆ ಹಾಂ ತಾಳೆ ರಡ್ಡು ವರ್ಷ ಬರ ಮುಗಿಯಲು ತಂದದು ವರ್ಷ ಬರ ಹಾಂ ಪಂಚ ఓ ఉందా నుర్గెదనా అంద కడపడు ಫ್ರೆಂಡ್ಸ್, ಅದೇ ರೀತಿ ಇಲ್ಲಿ ನಮ್ಮ ಹೋಟೆಲಿಗೆ ಮಾಡುವಂಥ ಅನ್ನ ನೋಡಿ, ನಾವು ಬಾಯ್ಲ್ಡ್ ರೈಸ್ ಅನ್ನವನ್ನು ಈ ರೀತಿ ಒಲೆಯಲ್ಲಿ ಮಾಡುವಂಥದ್ದು. ಹಾಗೆ ದಿನಕ್ಕೊಂದು 10 ಸೇರಿನಷ್ಟು ಬಾಯ್ಲ್ಡ್ ರೈಸನ್ನು ಮಾಡ್ತೇವೆ. ಅದೇ ರೀತಿ ಮತ್ತು ವೈಟ್ ರೈಸನ್ನು ಒಂದು 4-5 ಸೇರುಗಳಷ್ಟು ಮಾಡ್ತೇವೆ. ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಒಂದು 150 ತನಕ ಊಟ ಹೋಗ್ತದೆ ನಮಗೆ ಅಂತ. ಹಾಗೆ ಇಲ್ಲಿ ಸುಜ್ಜತಕ್ಕ ಅನ್ನವನ್ನು ಎಲ್ಲ ಈ ರೀತಿ ತೆಗಿತಾ ಇದ್ದಾರೆ. ಹಾಗೆ ಇವತ್ತಿನ ಸ್ಪೆಷಲ್ ಮೆನ್ಯು ಎಂತ ಅಂತ ಹೇಳಿದರೆ, ಒಂದು ಒಳ್ಳೆ ಆಟಿದ ಊಟ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಕುಡುಸಾರು ಮಳೆಗಾಲದಲ್ಲಿ ಭಾರಿ ಒಳ್ಳೆಯದಾಗ್ತದೆ. ಕುಡುಸಾರು ಇದ್ದರೆ ಊಟ ಮಾಡಲಿಕ್ಕೆ ಹೇಳಬೇಕಂತಲೇ ಇಲ್ಲ, ಸ್ವರ್ಗ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ GSB ಸ್ಪೆಷಲ್ ಮತ್ತು ದಾಳಿತೋವೆ ಇತ್ತು. ದಾಳಿತೋವೆ ಡೈಲಿ ಇರ್ತದೆ, ಯಾವಾಗಲೂ ಇರ್ತದೆ. ಹಾಂ, ಮತ್ತು ದಾಳಿತೋವೆ ಆದಮೇಲೆ ನಾವು ಬೆಳೆದ ಗುಜ್ಜೆ ಸಿಗ್ತದಲ್ಲ ಈಗಿನ ಟೈಮಲ್ಲಿ, ಹಾಗೆ ಬೆಳೆದ ಗುಜ್ಜೆಯ ಒಂದು ಗಸಿ ಭಾರಿ ಒಳ್ಳೆಯದಾಗ್ತದೆ. ಹಲಸಿನ ಬೀಜ ಸಮೇತ ಹಾಕಿ ಮಾಡುವಂಥ ಗಸಿ. ಈ ಗಸಿ ಯಾವುದಂತ ಹೇಳಿದರೆ, ಇದಕ್ಕೆ ಮಸಾಲೆ ನಮ್ಮದರಲ್ಲಿ ಗುಜ್ಜೋ ಅಂತ ಮಾಡ್ತೇವೆ, ಗುಜ್ಗೋ ಅಂತ ಹೇಳ್ತೇವೆ. ಅದನ್ನು ಸೇಮ್ ಸ್ವಲ್ಪ ತೆಳು ಮಾಡಿ ಗಸಿ ರೀತಿ ಮಾಡಿದ್ದೇನೆ. ಅದೇ ರೀತಿ ಅಮಟೆಕಾಯಿ ಸಿಗ್ತದಲ್ವ ಇವಾಗ, ಹೇಗೂ ಅಮಟೆಕಾಯಿಯ ಬಾರ್ತ್ ನೀರುಳ್ಳಿ ಎಲ್ಲ ಹಾಕಿ, ಇದರ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಹಾಗೆ ಪಡುವಲಕಾಯಿಯ ಉಪ್ಕರಿ ಇತ್ತು. ಇದು ಮಳೆಗಾಲದಲ್ಲ, ಎಲ್ಲ ಟೈಮಲ್ಲೂ ಸಿಗ್ತದೆ ಪಡುವಲಕಾಯಿ. ಅದೇ ರೀತಿ ಒಳ್ಳೆ ಒಂದು ಅಮಟೆಕಾಯಿಯ ಉಪ್ಪಿನಕಾಯಿ ಕೂಡ ಇತ್ತು. ಮತ್ತು ತಜಂಗ್ ಕಂಬಡೆಗೆ ಅಪ್ಪ ಇಲ್ಲಿ ರೆಡಿ ಮಾಡ್ತಾಯಿದ್ರು. ಅದೇ ರೀತಿ ಮಜ್ಜಿಗೆ ಮೆಣಸು ಇಲ್ಲಿ ಫ್ರೈ ಆಗ್ತಾ ಇದೆ. ಹಾಗೆಯೇ ತಜಂಗ್ ಕಂಬಡೆ ಇತ್ತು, ಜೀವಗುಜ್ಜೆ ಪೋಡಿ ಇತ್ತು. ಭಯಂಕರ ಸ್ಪೆಷಲ್ ಇವತ್ತಂತ. ಡೈಲಿ ಸ್ಪೆಷಲೇ ಇರ್ತದೆ ಯಾವಾಗಲೂ. ವಾರದಲ್ಲಿ ಒಂದು 2-3 ದಿನ ಪತ್ರೊಡೆ ಇರ್ತದೆ. ಇದೇ ದಿನ ಅಂತೇಳಿ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಹಾಗೆ ಯಾವಾಗ ಎಲ್ಲ ನಮಗೆ ಎಲೆ ಸಿಗ್ತದೆ ಅಂದರೆ 2-3 ದಿನದಲ್ಲಿ, ವಾರದಲ್ಲಿ. ಇವಾಗಂತೂ ತುಂಬ ಎಲೆ ಸಿಗ್ತಾ ಇರ್ತದಲ್ಲ, ಹಾಗೆ ಒಂದು ವಾರದಲ್ಲಿ 2-3 ದಿನ ಮಾಡ್ತೇವೆ ಪತ್ರೊಡೆ. ಹಾಗೆ ನಮ್ಮ ಹೋಟೆಲ್ಗೆ ಬಂದಂಥ ಸಬ್ಸ್ಕ್ರೈಬರ್ಸ್ ನಮ್ಮ ಊಟದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಬಟ್ ಅವರು ಮಾತಾಡಿರುವಂಥದ್ದು ಕೊಂಕಣಿಯಲ್ಲಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೆಂಗಳೂರು ತಾನು ಕೊಲ್ಲೂರು ಹೊತ್ನ ಹಂಗೆ ಮೂಡ್ಬಿದ್ರಿಂತು ಜೇವಿ ಅಮ್ಮೋಣ ಹಂಗೆ ಇಲ್ಲಿ ಸುಮಾರು ದಿವಸ ಪೈಲ ಮೇ ಹಂತ ಪಳೆಲ್ಲ ಯೂಟ್ಯೂಬರ್ ಪೊಳೋನು ಪ್ಲ್ಯಾನ್ ಕೊಂಡ್ಕೊಂಡು ಹಂಗೆ ಜಾವಣಕ್ಕೆ ಹಂಚ್ಕೊಂಡು ಇಲ್ಲ ಮೇ ಮಸ್ತ್ ಬರಾಶಿಲ್ಲ. ಇನ್ಫ್ಯಾಕ್ಟ್ एक चटणी दिलेले हाज्या आमटा म्हणजे आंबळ्याचे ते मस्त बरें आशिल्लें. मागीर म्हाका आवड म्हळ्यार हाजी म्हाका तायकीळ म्हळ्यार मस्त प्रीती. सो तायकीळय मस्त बरें जाल्लें आंबाडे. आनी हाजे जीवकडगे पोडी मस्त बरें आशिल्लें. आमचें गेलें जेवण म्हळ्यार न्हय आमकां दुसरें खंय इतलें बरें मेळ्ळें न्ही आज ताणें. मस्त खुशी जाली जेवण. थँक्स. ಫ್ರೆಂಡ್ಸ್, ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಮಾಲೀಕರಾದ ಶ್ರೀಯುತ ಶ್ರೀಪತಿ ಭಟ್ ಅವರು ಕೂಡ ಬಂದಿದ್ದು ಖುಷಿಯಾಯಿತು. ಹಾಗೆ ಕಾರ್ಕಳದಿಂದ ಬಂದಂಥ ನಮ್ಮ ಕಿಣಿಸ್ ವಸರಿ ಸಬ್ಸ್ಕ್ರೈಬರ್ಸ್ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕಾರ್ಕಳದ ಇಲ್ಲ नाही पळयता आसता तुजे व्हिडियोज आनी पळय येवकोण मस्त आशिल्ले. आधी ट्राय केला, भारी खुश केला आणि तुझे रेसिपीज हांव ट्राय करता आसता केले इतकी जाता आसा पुरा जाणां खुशी जाता आसा. थँक्यू सो मच. ಥ್ಯಾಂಕ್ ಯು. तुमकाय मस्त ಥ್ಯಾಂಕ್ಸ್. वैशाली नमगे गिनीज वसरी हांव मस्त फॉलो करता, रेग्युलर फॉलो. हांव मान्य मागीर घरा पुरो जणी फॉलो करता. जी आमकां विनय मायन करता रेसिपी पुरो आमी मस्त ट्राय केला. आमी खुशीची वापरूचे खुशीची आतां एक आउटलेट घाला पूण त्या वेळार आनी एक खुशी तशें विजीट करची खातीर मुद्दम आमी फेब्रीक केलो आनी खुशी जाली, लायक जाला. थँक्यू. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ನೋಡಿದ್ರಲ್ಲ. ಹಾಗೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡುವಾಗಲೇ ತುಂಬ ಲೇಟ್ ಆಯಿತು ಆಲ್ರೆಡಿ. ಹಾಗೆ ವೆರಿ ಸಾರಿ. ಹಾಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.